Hi everyone, welcome back to the channel. This is Divya. This is day 20 of the magical series. ಈ ಡೇ 20 ಅಲ್ಲಿ ನಾವು ಒಂದು ಮ್ಯಾಜಿಕಲ್ ಎಕ್ಸ್‌ಪೀರಿಯನ್ಸಸ್ ನ ನೋಡುವಂತ ದಿನ ಆಗಿರುತ್ತೆ. ಅದೇ ಇವತ್ತು ನಾವು ಹಾರ್ಟ್ ನ ಮ್ಯಾಜಿಕ್ ನ ಎಕ್ಸ್‌ಪೀರಿಯನ್ಸ್ ಮಾಡ್ತಾ ಇದ್ದೀವಿ. ನಮ್ಮ ಹೃದಯದ ಮಾಯಾಜಾಲನ ಎಕ್ಸ್‌ಪೀರಿಯನ್ಸ್ ಮಾಡುವಂತ ದಿನ ಆಗಿರುತ್ತೆ. ನೀವು ಆಲ್ಮೋಸ್ಟ್ 19 ಡೇಸ್ ಕಂಪ್ಲೀಟ್ ಮಾಡಿರೋರೇ ಆಗಿದ್ರೆ, ನೀವು ಇಷ್ಟೊತ್ತಿಗೆ ನೀವು ನಿಮ್ಮ ಲೈಫ್ ಅಲ್ಲಿ ಯಾವುದಾದ್ರೂ ಒಂದು ಮ್ಯಾಜಿಕಲ್ ಎಕ್ಸ್‌ಪೀರಿಯನ್ಸಸ್ ನ ಅನುಭವಿಸ್ತೀರಾ ಅಂತೀನಿ. ಬಿಕಾಸ್ ಈ ಮ್ಯಾಜಿಕಲ್ ಸೀರೀಸ್ ಅಲ್ಲಿ ಯಾವಾಗ ನೀವು ಅಬ್ಸರ್ವ್ ಮಾಡ್ತಾ ಇದ್ದೀರಲ್ಲ, ನಿಮ್ಮ ಲೈಫ್ ಅಲ್ಲಿ ಏನೆಲ್ಲ ಚೇಂಜಸ್ ಆಗ್ತಾ ಇದೆ ಈ ಗ್ರಾಟಿಟ್ಯೂಡ್ ಪ್ರಾಕ್ಟೀಸ್ ಮಾಡ್ತಾ ಇದ್ದಾಗ ಅಂತ ನೀವು ನಿಮ್ಮಲ್ಲಿ ಆಗಿರುವಂತಹ ಚೇಂಜಸ್‌ಗೂ ಕೂಡ ನೀವು ಕೃತಜ್ಞತೆ ಹೇಳ್ತಾ ಇದ್ದಾಗ, ನೀವು ಅಬ್ಸರ್ವ್ ಮಾಡ್ತಾ ಇದ್ದಾಗ, ಇನ್ನಷ್ಟು ಮ್ಯಾಜಿಕಲ್ ಎಕ್ಸ್‌ಪೀರಿಯನ್ಸಸ್‌ನ ನೀವು ನೋಡೋದಕ್ಕೆ ಸಾಧ್ಯ ಆಗುತ್ತೆ. ಸೊ, ಯಾವಾಗ್ಲೂ ಅಷ್ಟೇ ನೀವು ಕಂಟಿನ್ಯೂಯಸ್ ಪ್ರೋಸೆಸ್ ಅಲ್ಲಿ ಇರೋದಲ್ದಿರಾ, ನಾನು ಒಂದು ಸತಿ ಬ್ಯಾಕ್ ಹೋಗಿ, ಹಿಂದೆ ತಿರುಗಿ ನೋಡಿ ನನ್ನಲ್ಲಿ ಏನ್ ಚೇಂಜಸ್ ಆಗಿದೆ, ನಾನು ಕೃತಜ್ಞತೆ ಪ್ರಾಕ್ಟೀಸ್ ಮಾಡ್ಮೇಲೆ ನನ್ನ ಲೈಫ್ ಹೇಗೆ ಚೇಂಜ್ ಆಗಿದೆ ಅಂತ ನೀವು ಒಂದ್ ಸತಿ ರಿವೈಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ನಿಮ್ಮಲ್ಲಿ ಆಗಿರುವಂತಹ ಚೇಂಜಸ್, ನಿಮ್ಮ ಲೈಫಲ್ಲಿ ಏನಾದ್ರೂ ಒಳ್ಳೆ ಎಕ್ಸ್‌ಪೀರಿಯನ್ಸ್ ಆಗಿದ್ರೆ, ಕಮೆಂಟ್ ಸೆಕ್ಷನ್ ಅಲ್ಲಿ ಬಂದು ಹೇಳಿ, ನನ್ನ ಲೈಫಲ್ಲಿ ಈ ತರದ ಎಕ್ಸ್‌ಪೀರಿಯನ್ಸ್ ಆಗಿದೆ. ಥ್ಯಾಂಕ್ ಯು ಅಂತ ಹೇಳೋದಕ್ಕೆ ಸ್ಟಾರ್ಟ್ ಮಾಡಿ. ಈ 19 ಡೇಸ್ ಅಲ್ಲಿ ನಿಮ್ಮ ಲೈಫ್ ಅಟ್‌ಲೀಸ್ಟ್ 1% ಆದ್ರೂ ಬೆಟರ್ ಆಗಿರುತ್ತೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಈ ಡೇ 20 ಅಲ್ಲಿ ನಾವು ಒಂದು ಅಮೇಜಿಂಗ್ ಆಗಿರುವಂತಹ ಹಾರ್ಟ್‌ನ ಮ್ಯಾಜಿಕಲ್ ಎಕ್ಸ್‌ಪೀರಿಯನ್ಸಸ್‌ನ ನೋಡುವಂತ ದಿನ ಆಗಿರುತ್ತೆ. ನಾವು ನಮ್ಮ ಲೈಫಲ್ಲಿ ಎಷ್ಟೊಂದು ಪ್ರಾಬ್ಲಮ್ಸ್‌ನ ಫೇಸ್ ಮಾಡಿರ್ತೀವಲ್ವಾ? ಯಾರೋ ಬಂದು ನಮಗೆ ತುಂಬಾ ಹರ್ಟ್ ಮಾಡಿರ್ಬೋದು. ಅದು ನಮ್ಮ ಹಾರ್ಟ್‌ಗೆ ತುಂಬಾ ಪೇನ್‌ಫುಲ್ ಆಗಿರ್ಬೋದು. ನಮ್ಮ ರಿಲೇಶನ್‌ಶಿಪ್ಸ್ ಅಲ್ಲಿ ಪ್ರಾಬ್ಲಮ್ ಇರ್ಬೋದು. ಇಲ್ಲ ಅಂದ್ರೆ ನಮ್ಮಲ್ಲಿ ನಮ್ಮ ಹೃದಯದಲ್ಲಿ ಏನೋ ಒಂಥರ ಭಾರ ಇದೆ ಅಲ್ವಾ? ಇದು ಇವತ್ತು ಅಂತಹ ಭಾರನ, ಅಂತಹ ಸಂಬಂಧಗಳಲ್ಲಿರುವಂತಹ ಪ್ರಾಬ್ಲಮ್‌ನ, ಇಲ್ಲಾಂದ್ರೆ ನೀವು ಪೇನ್ ತಿಂದಿರೋದನ್ನ ಹೀಲ್ ಮಾಡ್ಕೊಳ್ಳುವಂತ ದಿನ ಆಗಿರುತ್ತೆ. ಈ ಹಾರ್ಟ್‌ನ ಮ್ಯಾಜಿಕಲ್ ಎಕ್ಸ್‌ಪೀರಿಯನ್ಸಸ್‌ನ ನೀವು ಎಕ್ಸ್‌ಪೀರಿಯನ್ಸ್ ಮಾಡುವಂತಹ ದಿನ ಆಗಿರುತ್ತೆ. ಹಾರ್ಟ್ ಮ್ಯಾಜಿಕ್ ಅಂದ್ರೆ ನೀವು ಹೃದಯದಿಂದ ಕೃತಜ್ಞತೆ ಹೇಳೋದಾಗಿರುತ್ತೆ. ನಿಮ್ಮ ಮನಸ್ಸಿನಿಂದ ಅಲ್ಲ, ನಿಮ್ಮ ಹೃದಯದಿಂದ ನೀವು ಕೃತಜ್ಞತೆನ ಫೀಲ್ ಮಾಡ್ತಾ ಇರ್ತೀರಾ. ನಿಮ್ಮ ಹೃದಯದಲ್ಲಿ ನೋವು, ಕೋಪ, ದ್ವೇಷ, ಮನಸ್ತಾಪ, ಅಸಮಾಧಾನ ಇವೆಲ್ಲವೂ ಇರುತ್ತಲ್ಲ, ಇವತ್ತು ಈ ಕೃತಜ್ಞತೆನ ನಿಮ್ಮ ಹೃದಯದಲ್ಲಿ ತುಂಬಿಸ್ಕೊಳ್ಳುವಂತ ದಿನ ಆಗಿರುತ್ತೆ. ಈ ಕೃತಜ್ಞತೆ, ಈ ಗ್ರಾಟಿಟ್ಯೂಡ್‌ನ ಹೇಳ್ತಾ, ನಿಮ್ಮಲ್ಲಿರುವಂತ ನೋವನ್ನ ಇವೆಲ್ಲವನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಇವತ್ತು ಪ್ರಾಕ್ಟೀಸ್ ಮಾಡ್ತಾ ಇದೀವಿ. ಸಿ ಇವಾಗ ಕೃತಜ್ಞತೆನ ಹೇಗೆ ಇವಾಗ ಈ ನೋವು ಎಲ್ಲ ಹೇಗ್ ಕಮ್ಮಿ ಆಗ್ಬಿಡುತ್ತೆ ಅಂತ ನೀವು ಕೇಳ್ಬೋದು ನನ್ನನ್ನ. ಹೇಗ್ ಕಮ್ಮಿ ಆಗ್ಬಿಡುತ್ತೆ ಮ್ಯಾಮ್ ನಾವು ಥ್ಯಾಂಕ್ ಯೂ ಹೇಳ್ತಾ ಇದ್ದಾಗ ಈ ನೋವು, ಕೋಪ ಎಲ್ಲ ಹೇಗ್ ಕಮ್ಮಿ ಆಗ್ಬಿಡುತ್ತೆ ಅಂದ್ರೆ, ಒಂದು ಮಂಜು, ಒಂದು ಪರ್ವತದ ಮೇಲೆ ಒಂದು ಮಂಜಿರುತ್ತೆ. ಆ ಮಂಜಿಗೆ ಸೂರ್ಯದ ಕಿರಣಗಳು ಬೀಳ್ತಾ ಇದ್ದಾಗ ಗ್ರಾಟಿಟ್ಯೂಡ್ ಅನ್ನೋದು ಸೂರ್ಯದ ಕಿರಣಗಳು. ಆ ಮಂಜಿನ ಮೇಲೆ ಸೂರ್ಯದ ಕಿರಣಗಳು ಬೀಳ್ತಾ ಇದ್ದಾಗ ಏನಾಗುತ್ತೆ? ಆ ಮಂಜು ಅನ್ನೋದು ಕರಗ್ಬಿಡುತ್ತಲ್ವಾ? ಅದೇ ತರಹ ಗ್ರಾಟಿಟ್ಯೂಡ್ ಕೂಡ. ಯಾವಾಗ ನೀವು ಗ್ರಾಟಿಟ್ಯೂಡ್‌ನ ಪ್ರಾಕ್ಟೀಸ್ ಮಾಡ್ತಾ ಇರ್ತೀರೋ, ನಿಮ್ಮಲ್ಲಿರುವಂತಹ ಮಂಜು ಏನಾಗುತ್ತೆ ಕರಗ್ತಾ ಹೋಗುತ್ತೆ. ನಿಮ್ಮಲ್ಲಿರುವಂತಹ ಕೋಪ, ಭಯ, ಸ್ಟ್ರೆಸ್, ಅಸಮಾಧಾನ ಇಲ್ಲಾಂದ್ರೆ ಸಿಟ್ಟು ಇವೆಲ್ಲವೂ ಕಮ್ಮಿ ಆಗ್ತಾ ಹೋಗುತ್ತೆ. ಈ ಗ್ರಾಟಿಟ್ಯೂಡ್ ಅನ್ನೋದು ನಿಮ್ಮ ಮನಸ್ಸಿನಿಂದ ಅಲ್ಲ, ನಿಮ್ಮ ಹೃದಯದಿಂದ ಹೇಳ್ಬೇಕಾಗುತ್ತೆ. ಯಾವಾಗ ನೀವು ನಿಮ್ಮ ಹೃದಯದಿಂದ ಕೃತಜ್ಞತೆನ ಹೇಳ್ತಿರೋ, ನೀವು ಆಫ್ ಆಫ್ ದ ಪ್ರಾಬ್ಲಮ್ಸ್‌ನ ಹೀಲ್ ಮಾಡ್ಕೋಬಹುದು. ನಿಮ್ಮಲ್ಲಿರುವಂತಹ ಕಾಯಿಲೆಗಳನ್ನ ಕೂಡ ನೀವು ಗುಣಪಡಿಸ್ಕೋಬಹುದು ಅಂತ ಹೇಳ್ತಾರೆ. ಯಾವಾಗ ನೀವು ಕೃತಜ್ಞತೆ ಹೃದಯಪೂರ್ವಕವಾಗಿ ಹೇಳ್ತಾ ಇರ್ತೀರೋ, ನಿಮ್ಮ ಹೃದಯ ಅನ್ನೋದು ತುಂಬಾ ಶಾಂತವಾಗಿರುತ್ತೆ. ನಿಮ್ಮ ಹಾರ್ಟ್ ಅನ್ನೋದು ತುಂಬಾ ಪೀಸ್‌ಫುಲ್ ಆಗಿರುತ್ತೆ. ಯಾವಾಗ ನಿಮ್ಮ ಹೃದಯ ಶಾಂತವಾಗಿರುತ್ತೋ, ನಿಮ್ಮ ಮನಸ್ಸು ಕೂಡ ಶಾಂತವಾಗೋದಕ್ಕೆ ಸಾಧ್ಯ ಆಗುತ್ತೆ. ಯಾವಾಗ ನಿಮ್ಮ ಹೃದಯ ಮತ್ತೆ ನಿಮ್ಮ ಮನಸ್ಸು ಶಾಂತವಾಗಿರುತ್ತೋ, ನಿಮ್ಮ ದೇಹ ಆಟೋಮೆಟಿಕ್ ಆಗಿ ಪವರ್‌ಫುಲ್ ಆಗಿರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ನಿಮ್ಮ ದೇಹದಲ್ಲಿ ಯಾವುದೇ ತರಹದ ಪ್ರಾಬ್ಲಮ್ಸ್ ಇದ್ರೇನು ಅದು ಗುಣ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಗ್ರಾಟಿಟ್ಯೂಡ್‌ಗೆ ಅಷ್ಟೊಂದು ಪವರ್ ಇದೆ. ಸೊ, ಇವತ್ತೊಂದು ಸಿಂಪಲ್ ಪ್ರಾಕ್ಟೀಸ್ ಮಾಡಿ. ನಿಮ್ಮ ಫೋಕಸ್ ಎಲ್ಲವೂ ನಿಮ್ಮ ಮೈಂಡ್ ಮೇಲೆ ಇಡಿ. ನಿಮ್ಮ ಕೈ ನಿಮ್ಮ ಹೃದಯದ ಮೇಲೆ ಇಟ್ಟು, ನಿಮ್ಮ ಅಟೆನ್ಷನ್ ಎಲ್ಲವೂ ನಿಮ್ಮ ಹೃದಯದ ಮೇಲೆ ಇಟ್ಟು, ನೀವು ಹಾರ್ಟ್‌ಫುಲ್ಲಿ ಥ್ಯಾಂಕ್ ಯೂ ಹೇಳೋದಕ್ಕೆ ಸ್ಟಾರ್ಟ್ ಮಾಡಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಅಂತ ಹೇಳೋದಕ್ಕೆ ನಿಮ್ಮ ಹೃದಯನ ಮುಟ್ಕೊಂಡು ಹೇಳೋದಕ್ಕೆ ಸ್ಟಾರ್ಟ್ ಮಾಡಿ. ನೀವು ಹೊರಗಡೆಯಿಂದ ಫೀಲ್ ಆಗ್ಬೋದು, ಒಳಗಡೆಯಿಂದ ನಿಮ್ಮ ಹೃದಯನ ಫೀಲ್ ಮಾಡ್ಬೋದು. ಆ ಹೃದಯದ ಪಕ್ಕದಲ್ಲಿರೋ ಎಲ್ಲದಕ್ಕೂ ಕೃತಜ್ಞತೆ ಹೇಳಿ. ಯು ಫೀಲ್ ಸಮಥಿಂಗ್ ಸ್ಪೆಷಲ್. ನಿಮ್ಮಲ್ಲಿ ಒಂಥರ ಟಿಲ್ಟ್ ಸೌಂಡ್ ಬರೋದಾಗಿರ್ಲಿ, ನಿಮ್ಮಲ್ಲಿ ಪವರ್‌ಫುಲ್ ಆಗಿರುವಂತಹ ಹ್ಯಾಪಿನೆಸ್ ಬರೋದಾಗಿರ್ಲಿ, ಜಾಯ್‌ಫುಲ್‌ನೆಸ್‌ನ ಫೀಲ್ ಮಾಡ್ಬೋದು ನೀವು. ಇಲ್ಲಾಂದ್ರೆ ನಿಮ್ಮ ಕಣ್ಣಲ್ಲಿ ನೀರು ಬರ್ಬೋದು. ಯಾವಾಗ ನೀವು ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಅಂತ ಹೇಳ್ತಿರೋ, ನಿಮ್ಮ ಹೃದಯಪೂರ್ವಕವಾಗಿ ಹೇಳ್ತಿರೋ, ಯು ವಿಲ್ ಸೀ ಅ ಸ್ಮಾಲ್ ಡಿಫರೆನ್ಸ್ ದೇರ್. ಅಲ್ಲೊಂದು ಚಿಕ್ಕ ಅನುಭವನ ನೀವು ಫೇಸ್ ಮಾಡ್ತೀರಾ. ಮತ್ತೆ ಹೇಳಿ ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಅಂತ ಹೇಳಿ. ಯಾವಾಗ ಈ ಪ್ರಾಕ್ಟೀಸ್‌ನ ಮಾಡ್ತಿರೋ, ನಿಮ್ಮ ಲೈಫಲ್ಲಿ ನೀವು ಅಮೇಜಿಂಗ್ ಆಗಿರುವಂಥ ಎಕ್ಸ್‌ಪೀರಿಯನ್ಸ್‌ನ ಮಾಡ್ತೀರಾ. ಈ ಪ್ರಾಕ್ಟೀಸ್ ನೀವು ಮಾಡ್ತಾ, ಮಾಡ್ತಾ ಇದ್ದಾಗ ಪ್ರತಿದಿನ ಇದನ್ನ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ಕಣ್ಣು ಮುಚ್ಕೊಳ್ಳಿ. ನಿಮ್ಮ ಫೋಕಸ್ ಎಲ್ಲವೂ ನಿಮ್ಮ ಮೈಂಡ್ ಮೇಲೆ ಇಡಿ. ನಿಮ್ಮ ಅಟೆನ್ಷನ್ ಎಲ್ಲವೂ ನಿಮ್ಮ ಹೃದಯದ ಮೇಲೆ ಇಟ್ಕೊಳ್ಳಿ. ನಿಮ್ಮ ಹಾರ್ಟ್ ಬೀಟ್‌ನ ಕೇಳಿಸ್ಕೊಳ್ಳಿ. ನಿಮ್ಮ ಹಾರ್ಟ್ ಬೀಟ್‌ಗೆ ಥ್ಯಾಂಕ್ ಯು ಹೇಳೋದು ಕೇಳಿಸ್ಕೊಳ್ಳಿ. ಯಾವಾಗ ನೀವು ಥ್ಯಾಂಕ್ ಯು ಹೇಳ್ತಾ ಇದ್ದಾಗ ನಿಮ್ಮಲ್ಲಿ ಆ ಫೀಲಿಂಗ್ಸ್‌ನ ನೋಡಿ ಅಬ್ಸರ್ವ್ ಮಾಡಿ. ನಿಮ್ಮ ಫೀಲಿಂಗ್ಸ್‌ನ ಅಬ್ಸರ್ವ್ ಮಾಡಿದಾಗ
ನೀವು ತುಂಬ ಜಾಯ್‌ಫುಲ್‌ನೆಸ್‌ನ ಫೀಲ್ ಮಾಡ್ಬೋದು. ನಿಮ್ಮಲ್ಲಿ ತುಂಬ ಪೇನ್ ಇದ್ರೆ ಟಿಯರ್ಸಿಂದ ಕಾಣಿಸ್ಬೋದು. ಇಲ್ಲಾಂದ್ರೆ ಯಾವುದೋ ಒಂದು ಸೌಂಡ್ ಕೇಳಿಸ್ಬೋದು. ನಿಮ್ಮಲ್ಲಿ ಪೇನನ್ನ ನೀವು ಅನುಭವಿಸ್ಬೋದು. ಯಾವಾಗ ಇದೆಲ್ಲವೂ ಫೇಸ್ ಮಾಡ್ತೀರೋ ಅದಕ್ಕೆ ಥ್ಯಾಂಕ್ ಯೂ ಹೇಳ್ತಾ ಅದನ್ನ ರಿಲೀಸ್ ಮಾಡ್ಕೊಳ್ಳಿ. ನಿಮ್ಮಲ್ಲಿರುವಂಥ ಫೀಲಿಂಗ್ಸ್‌ನ, ಪೇನನ್ನ ಎಲ್ಲವೂ ನಾನು ರಿಲೀಸ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಜಾಯ್‌ಫುಲ್‌ನೆಸ್ಸಲ್ಲಿ ಥ್ಯಾಂಕ್ ಯೂ ಹೇಳೋದಕ್ಕೆ ಸ್ಟಾರ್ಟ್ ಮಾಡಿ. ಸೊ ಇವತ್ತು ಒಂದು ಸಿಂಪಲ್ ಪ್ರಾಕ್ಟೀಸ್‌ನ ಮಾಡಿ. ನಿಮ್ಮ ಡಿಸೈರ್ಸ್ ಯಾವೆಲ್ಲ ಇದೆಯಲ್ವಾ, ಆ 10 ಡಿಸೈರ್ಸ್‌ನ ಇಂಪಾರ್ಟೆಂಟ್ ಆಗಿರುವಂಥ 10 ಡಿಸೈರ್ಸ್‌ನ ನೀವು ತಗೊಳ್ಳಿ. ಪ್ರತಿಯೊಂದು ಡಿಸೈರ್‌ಗೆ, ನಿಮ್ಗೆ ಆಸೆಗಳಿಗೆ ಇವತ್ತು ಪ್ರತಿಯೊಂದು ಆಸೆ 10 ಆಸೆಗಳನ್ನ ತಗೊಂಡು, ಆ ಪ್ರತಿಯೊಂದು ಆಸೆಗೂ ನೀವು ಹೃದಯದಿಂದ ಫೋಕಸ್ ಎಲ್ಲ ನಿಮ್ಮ ಮೈಂಡ್ ಮೇಲೆ ಇಡ್ತಾ, ಹಾರ್ಟ್‌ಫುಲಿ ಅದಕ್ಕೆ ಥ್ಯಾಂಕ್ ಯೂ ಹೇಳೋದಕ್ಕೆ ಸ್ಟಾರ್ಟ್ ಮಾಡಿ ನಿಮ್ಮ ಡಿಸೈರ್ಸ್‌ಗೆ. ಪ್ರತಿಯೊಂದು ಡಿಸೈರ್ ತಗೊಳ್ಳಿ, ಅದನ್ನ ಓದಿ, ಅದಕ್ಕೆ ಥ್ಯಾಂಕ್ ಯೂ ಅಂತ ಹೇಳೋದಕ್ಕೆ ಸ್ಟಾರ್ಟ್ ಮಾಡಿ. ಹಾರ್ಟ್‌ಫುಲಿ ಥ್ಯಾಂಕ್ ಯೂ ಅಂತ ಹೇಳೋದಕ್ಕೆ ಸ್ಟಾರ್ಟ್ ಮಾಡಿ. ಯಾವಾಗ ನೀವು ಆ ಡಿಸೈರ್ಸ್‌ನ ನೋಡ್ತಾ ನೀವು ಥ್ಯಾಂಕ್ ಯೂ ಅಂತ ಹೇಳ್ತಾ ಇದ್ದಾಗ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಸ್ಟ್ರಾಂಗ್ ಆಗಿ ಕುತ್ಕೊಬಿಡುತ್ತೆ. ಯಾವಾಗ ನೀವು ಈ 10 ಡಿಸೈರ್ಸ್‌ಗೂ ಪ್ರತಿಯೊಂದು ಡಿಸೈರು ತಗೊಂಡು ಅದಕ್ಕೆ ಹಾರ್ಟ್‌ಫುಲಿ ಥ್ಯಾಂಕ್ ಯೂ, ಥ್ಯಾಂಕ್ ಯೂ, ಥ್ಯಾಂಕ್ ಯೂ ಅಂತ ಹೇಳ್ತಾ ಇರ್ತೀರೋ, ಯು ವಿಲ್ ಫೀಲ್ ದ ಜಾಯ್, ಯು ವಿಲ್ ಫೀಲ್ ಅಮೇಜಿಂಗ್ ಎಕ್ಸ್‌ಪೀರಿಯನ್ಸ್ ಅಂತ ಹೇಳ್ತೀನಿ. ಅಷ್ಟು ಅದ್ಭುತವಾಗಿರುವಂತಹ ಪ್ರಾಕ್ಟೀಸ್ ಆಗಿರುತ್ತೆ. ನಿಮ್ಮಲ್ಲಿರುವಂತಹ ಪೇನನ್ನಾಗಲಿ, ನೋವಾಗಲಿ, ಏನಾದರೂ ಆಗಲಿ ರಿಲೀಸ್ ಮಾಡ್ಕೋಬೇಕಂದ್ರೆ ಕೃತಜ್ಞತೆ ಹೇಳೋದನ್ನ ಕಲ್ತ್ಕೊಳ್ಳಿ. ನೀವೇ ಎಕ್ಸ್‌ಪೀರಿಯನ್ಸ್ ಮಾಡಿ ನೀವು ಕಮೆಂಟ್ ಸೆಕ್ಷನಲ್ಲಿ ಹೇಳ್ತೀರಾ, ಮ್ಯಾಮ್ ಇವತ್ತು ದಿನ ನಾನು ತುಂಬ ಅಮೇಜಿಂಗ್ ಆಗಿ ಫೀಲ್ ಮಾಡಿದೆ ಅಂತ. ಸೊ ಈ ಪ್ರಾಕ್ಟೀಸ್‌ನ ಒಂದ್ಸತಿ ಮಾಡಿ. ಪ್ರತಿದಿನ ನಿಮ್ಮ ಬ್ಲೆಸ್ಸಿಂಗ್ಸ್‌ನ ಕೌಂಟ್ ಮಾಡ್ಕೊಳೋದು ಮರಿಬೇಡಿ. ರಾತ್ರಿ ಮಲಗೋಕ್ಕೂ ಮುಂಚೆ ಸ್ಟೋನ್‌ಗೆ ಗ್ರಾಟಿಟ್ಯೂಡ್ ಹೇಳ್ತಾ ಮಲಗೋದಕ್ಕೆ ಸ್ಟಾರ್ಟ್ ಮಾಡಿ. ಈಗಾಗಲೇ ನೀವು ಯಾವುದಾದ್ರೂ ಎಕ್ಸ್‌ಪೀರಿಯನ್ಸ್‌ನ ಮಾಡಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಬಂದು ಹೇಳಿ. ಐ ಫೆಲ್ಟ್ ಸೋ ಹ್ಯಾಪಿ. ಇಲ್ಲಾಂದ್ರೆ ಈ ದಿನ ನನಗೆ ಎಕ್ಸ್‌ಪೀರಿಯನ್ಸ್ ಆಯಿತು. ನನಗೆ ಹಣ ಸಿಕ್ತು. ನನಗೆ ಹೆಲ್ತಲ್ಲಿ ಚೇಂಜಸ್ ಆಗ್ತಾ ಇದೆ. ನಾನು ತುಂಬ ಹ್ಯಾಪಿಯಾಗಿರೋದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಯಾವುದೇ ಥರದ ಚಿಕ್ಕ ಚೇಂಜ್ ಆಗಿದ್ರೂ ನೀವು ಅಬ್ಸರ್ವ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದಾಗ ಇನ್ನಷ್ಟು ಚೇಂಜಸ್ ಆಗೋ ಪಾಸಿಬಿಲಿಟೀಸ್ ನಿಮ್ಮ ಲೈಫಲ್ಲಿ ಬರುತ್ತೆ ಅಂತ ಹೇಳ್ತೀನಿ. ಮತ್ತೆ ನಾಳೆ ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಸೀ ಯು. ಹ್ಯಾವ್ ಎ ಗ್ರೇಟ್ ಡೇ. ವಿಡಿಯೋ ಇಷ್ಟ ಆಗಿದ್ರೆ ಏನು ಮಾಡಬೇಕು? ಲೈಕ್ ಮಾಡಿ, ಶೇರ್ ಮಾಡಿ, ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಎನ್ ಅಮೇಜಿಂಗ್ ಡೇ.